ಶ್ರೀ ಎಂ ರುದ್ರಮೂರ್ತಿ ಅವರು ಬಿಕಾಂ ಪದವಿಯೊಂದಿಗೆ ಮಾರ್ಚ್ 1952ರಂದು ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕಿಗೆ ನಗದು ಗುಮಾಸ್ತರಾಗಿ ಸೇವೆಗೆ ಸೇರಿ ತಮ್ಮ ವೃತ್ತಿ ಜೀವನವನ್ನ ಆರಂಭಿಸಿರುತ್ತಾರೆ. ತದನಂತರ 38 ವರ್ಷಗಳ ತಮ್ಮ ಬ್ಯಾಂಕಿಂಗ್ ಸೇವಾವಧಿಯಲ್ಲಿ AIIB ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ವಿವಿಧ ವೃಂದಗಳಿಗೆ ಬಡ್ತಿ ಪಡೆದು ವಿವಿಧ ವಿಭಾಗಗಳಲ್ಲಿ ಹಾಗೂ ಶಾಖೆಗಳಲ್ಲಿ ದಕ್ಷ ಪ್ರಾಮಾಣಿಕ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ. ಈ 38 ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಸಾಮಾನ್ಯ ಬ್ಯಾಂಕಿಂಗ್ ವಿಷಯದಲ್ಲಿ ಅಪಾರ ಜ್ಞಾನವನ್ನ ಪಡೆದು ದೈನಂದಿನ ಬ್ಯಾಂಕಿಂಗ್ ಚಟುವಟಿಕೆಗಳಲ್ಲಿ ಇತರೆ ಸಿಬ್ಬಂದಿಗಳಿಗೆ ಎದುರಾದಂತಹ ಸಂದೇಹಗಳಿಗೆ ಸೂಕ್ತ ಸಲಹೆ ಮಾರ್ಗದರ್ಶನಗಳನ್ನ ನೀಡಿರುತ್ತಾರೆ. ಅಲ್ಲದೆ ಬ್ಯಾಂಕು ಇವರ ನೇತೃತ್ವದಲ್ಲಿ ಒಂದು ತಂಡವನ್ನ ರಚಿಸಿ ಬ್ಯಾಂಕಿನ ದೈನಂದಿನ ಕಾರ್ಯಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಕಾಲಕಾಲಕ್ಕೆ ನೀಡಿದ್ದ ಸುತ್ತೋಲೆಗಳ ಒಂದು ಸಂಗ್ರಹವನ್ನ ಕಾಂಪೆಂಡಿಯಂ ಹೊರತರುವಲ್ಲಿ ಇವರ ಕೊಡುಗೆ ಅಪಾರವಾಗಿದೆ. ಬ್ಯಾಂಕಿನ ಉಳಿತಾಯ ಖಾತೆ, ಚಾಲ್ತಿ ಖಾತೆ ಮತ್ತು ಸಾಲ ಮತ್ತು ಮುಂಗಡೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿ ನಮೂನೆಗಳನ್ನ ಪರಿಷ್ಕರಿಸಿರುತ್ತಾರೆ. ಹಾಗೂ ಬ್ಯಾಂಕು ತನ್ನ ವ್ಯವಹಾರವನ್ನ ಮ್ಯಾನ್ಯುಯಲ್ ನಿಂದ CBS ಗೆ ಪರಿವರ್ತಿಸುವ ಸಂದರ್ಭದಲ್ಲಿ ಇವರ ಪ್ರಮುಖ ಪಾತ್ರ ವಹಿಸಿರುತ್ತಾರೆ. ಶ್ರೀ ರುದ್ರಮೂರ್ತಿ ಅವರು 2014 ಸೆಪ್ಟೆಂಬರ್ ನಲ್ಲಿ ಬ್ಯಾಂಕಿನ ಕೃಷಿ ಸಹಕಾರಿ ಸಿಬ್ಬಂದಿ ತರಬೇತಿ ಸಂಸ್ಥೆಯಲ್ಲಿ ಪ್ರಾಂಶುಪಾಲರಾಗಿ ಅಧಿಕಾರ ವಹಿಸಿಕೊಂಡು ನಂತರ ಇಲ್ಲಿನ ಮೂಲಭೂತ ಸೌಕರ್ಯ ತರಬೇತಿಯ ಗುಣಮಟ್ಟವನ್ನು ಉತ್ತಮಪಡಿಸುವ ದೃಷ್ಟಿಯಿಂದ ಚಿಂತನೆ ನಡೆಸಿ ಬ್ಯಾಂಕಿನ ಮಾನ್ಯ ಅಧ್ಯಕ್ಷರು ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಜೊತೆ ಸಮಾಲೋಚಿಸಿ ಒಂದು ಆಧುನಿಕ ತಂತ್ರಜ್ಞಾನದಿಂದ ಕೂಡಿದ ಕಂಪ್ಯೂಟರ್ ಲ್ಯಾಬ್ ಅನ್ನು ತೆರೆಯುವುದರೊಂದಿಗೆ ತರಬೇತಿ ಅಭ್ಯರ್ಥಿಗಳ ವಾಸ್ತವ್ಯಕ್ಕೆ ಹಾಗೂ ತರಗತಿ ಕೊಠಡಿಗಳ ಅನುಕೂಲಕ್ಕೆ ಅಗತ್ಯವಿರುವ ಇತರ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಕೃಷಿ ಸಹಕಾರಿ ಸಿಬ್ಬಂದಿ ತರಬೇತಿ ಸಂಸ್ಥೆಯನ್ನ ರಾಜ್ಯದಲ್ಲೇ ಒಂದು ಮಾದರಿ ತರಬೇತಿ ಸಂಸ್ಥೆಯನ್ನಾಗಿ ಮಾರ್ಪಡಿಸಿರುತ್ತಾರೆ. ಇದಕ್ಕಾಗಿ NVT ಕ್ವಾಲಿಟಿ ಸರ್ಟಿಫಿಕೇಶನ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಇವರು ಸಂಸ್ಥೆಯ ಗುಣಮಟ್ಟವನ್ನ ಅಧ್ಯಯನ ಮಾಡಿ ದಿನಾಂಕ 5/6/2017ರಂದು ISO 9001 2015 ಸರ್ಟಿಫಿಕೇಟ್ ಅನ್ನ ನೀಡಿರುತ್ತಾರೆ. ಹಾಗೂ CPEC ಬಡ್ ಲಕ್ನೋ ಇವರು 2017ರಲ್ಲಿ ನಡೆಸಿದ ರೀಅಕ್ರಿಡೇಷನ್ ಪರಿಶೀಲನೆಯಲ್ಲಿಯೂ ಸಹ ತರಬೇತಿ ಸಂಸ್ಥೆಯು B ದರ್ಜೆಯಲ್ಲಿ ಮುಂದುವರೆದು ಶ್ರೀ ರುದ್ರಮೂರ್ತಿ ಅವರು ಸುಮಾರು 6 ವರ್ಷಗಳ ಕಾಲ ತರಬೇತಿ ಸಂಸ್ಥೆಯಲ್ಲಿ ನಿರಂತರ ಪ್ರಾಮಾಣಿಕ ಸೇವೆ ಸಲ್ಲಿಸುತ್ತಾ ದಿನಾಂಕ 31/12/2018ರಂದು ಮುಖ್ಯ ಪ್ರಧಾನ ವ್ಯವಸ್ಥಾಪಕರ ಹುದ್ದೆಗೆ ಬಡ್ತಿ ಪಡೆದು ತಮ್ಮ ಇತರೆ ಸಹೋದ್ಯೋಗಿಗಳ ಉತ್ತಮ ಬಾಂಧವ್ಯ ಹಾಗೂ ಸಹಕಾರದೊಂದಿಗೆ ಅಲ್ಪಾವಧಿ ಸಹಕಾರ ಕೃಷಿ ಪತ್ತಿನ ರಚನೆಯಡಿ ಅಪೆಕ್ಸ್ ಬ್ಯಾಂಕ್, DCC ಬ್ಯಾಂಕ್, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಸಿಬ್ಬಂದಿಗಳಿಗೆ ನಬಾರ್ಡ್ನ ಪುನರ್ಧನ ಯೋಜನೆಯಡಿ ಸುಮಾರು 246 ತರಬೇತಿ ಕಾರ್ಯಕ್ರಮಗಳನ್ನು ಆಯೋಜಿಸಿ ಒಟ್ಟು 7,425 ಸಿಬ್ಬಂದಿಗಳಿಗೆ ತರಬೇತಿಯನ್ನ ನೀಡಿದ್ದು ಇವರ ಸಮಯ ಪ್ರಜ್ಞೆ ಹಾಗೂ ಕಾರ್ಯವೈಖರಿ ಕುರಿತು ತರಬೇತಿ ಅಭ್ಯರ್ಥಿಗಳ ಪ್ರಶಂಸೆಗೆ ಪಾತ್ರರಾಗಿರುತ್ತಾರೆ. ಹಾಗೂ ನಬಾರ್ಡ್ ನಿಗದಿಪಡಿಸಿದ ಗುರಿಗಳನ್ನು ಸಹ ಸಾಧಿಸುವಲ್ಲಿ ಇವರು ಯಶಸ್ಸನ್ನ ಕಂಡಿರುತ್ತಾರೆ. ಶ್ರೀ ರುದ್ರಮೂರ್ತಿ ಅವರು 2015ರಿಂದ ಫೆಬ್ರವರಿ 2020ರವರೆಗೆ 5 ವರ್ಷಗಳ ಕಾಲ ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ನೌಕರರ ಸಹಕಾರ ಸಂಘದ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿ ಪ್ರಾಮಾಣಿಕ ಹಾಗೂ ನಿಷ್ಠೆಯಿಂದ ಸೇವೆ ಸಲ್ಲಿಸಿ ಸಂಘವು ಲಾಭದಾಯಕವಾಗಿ ಹಾಗೂ ಅಭಿವೃದ್ಧಿಯತ್ತ ಬೆಳೆಯಲು ತಮ್ಮ ಕೊಡುಗೆಯನ್ನ ನೀಡಿರುತ್ತಾರೆ. ಶ್ರೀ ರುದ್ರಮೂರ್ತಿ ಅವರು ಸತ್ಕಾರಕ್ಕೂ ಕೂಡ ಅಷ್ಟೇ ಮಹತ್ವ ನೀಡುವ ವ್ಯಕ್ತಿತ್ವವನ್ನ ಹೊಂದಿರುತ್ತಾರೆ. ಸ್ವತಃ ತಾವೇ ನಿಂತು ಗಮನ ಹರಿಸಿ ಯಾವುದೇ ಲೋಪ ಬಾರದಂತೆ ನೋಡಿಕೊಳ್ಳುತ್ತಾರೆ. ಶ್ರೀ ರುದ್ರಮೂರ್ತಿ ಅವರು ಈ 38 ವರ್ಷಗಳ ಸುದೀರ್ಘ ನಿಸ್ವಾರ್ಥ ಸೇವೆಯನ್ನ ಸಲ್ಲಿಸಿ ಬ್ಯಾಂಕಿನ ಹಾಗೂ ತರಬೇತಿ ಸಂಸ್ಥೆಯ ಸಿಬ್ಬಂದಿಗಳ ಹೆಚ್ಚಿನ ಅಧಿಕಾರಿಯಾಗಿ ಇಂದು ಸಂತೋಷವಾಗಿ ಸೇವೆಯಿಂದ ನಿವೃತ್ತಿಯಾಗುತ್ತಿದ್ದಾರೆ. ಇವರ ನಿವೃತ್ತಿ ಜೀವನ ಆರೋಗ್ಯದಿಂದ ಕೂಡಿ ಸದಾ ಸುಖಮಯವಾಗಿರಲಿ ಎಂದು ಭಗವಂತನಲ್ಲಿ ಹಾರೈಸುತ್ತೇವೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ.